ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಮೊಸರನ್ನ ಮಾಡ್ತಿದ್ದೀವಿ. ಹೇಗೆ ಬನ್ನಿ ಚೆನ್ನಿಗೆ ಮಾತಾಡೋಕ್ಕೂ ಬರಲ್ಲ. ಮಾತಾಡು ಮತ್ತೆ. ಇನ್ನೂ ಮಾಡಿಲ್ಲ, ಇನ್ನೂ ತಂದಿಲ್ಲ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊಸರನ್ನ ಮಾಡೋಕ್ಕೆ ಏನೇನು ಬೇಕು ಅಂತ. ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ನೋಡಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಆಗ ಮತ್ತು ಶೇಂಗಾ ಬೀಜ ಕೂಡ ಹಾಕಿದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಇವೆರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದನ್ನು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಹಸಿ ಈರುಳ್ಳಿ ಹಾಕ್ತಾರೆ. ನಾನು ಈರುಳ್ಳಿ ಸ್ವಲ್ಪ ಅಂತ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಅದಕ್ಕೋಸ್ಕರ. ಹಾಗೆ ಒಣಮೆಣಸಿನ್ಕಾಯಿ ಒಂದರಲ್ಲೇ 4 ಪೀಸ್ ಮಾಡಿ ಹಾಕಿದ್ದೀನಿ, ಜಾಸ್ತಿ ಏನು ಬೇಡ, ಎಷ್ಟು ಬೇಕು ಅಷ್ಟು. ಇವಾಗ ಅನ್ನ ಬಿಸಿ ಇದೆ, ಚೆನ್ನಾಗಿ ಮೆತ್ತಗೆ ಮಾಡಿದ್ದೀನಿ. ಅದನ್ನು ಎಲ್ಲ ಆರಿಸ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ ಹಾಕಿ. ಇವಾಗ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಎರಡನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಅದನ್ನು ಒಗ್ಗರಣೆಯಲ್ಲೂ ಹಾಕಿದ್ದೀನಿ, ಈರುಳ್ಳಿ ಚೆನ್ನಾಗಿರುತ್ತೆ ಅಂತಂದು. ಇದು ಮನೆಯಲ್ಲಿ ಮಾಡಿರುವಂಥ ಮೊಸರು ಸ್ವಲ್ಪ ಇತ್ತು, ಹಂಗಾಗಿ ಮತ್ತೆ ನಾನು ಅಂಗಡಿಯಲ್ಲಿ ತರಿಸಿ ಕೂಡ, ಭಾಳ ಹುಳಿ ಇರುತ್ತೆ ಅಲ್ವಾ, ಹಾಲು ಹಾಕ್ಕೊಂಡ್ರೆ ತಿನ್ನೋದಕ್ಕಾಗಲ್ಲ. ಹಾಲು ಕೂಡ ಹಾಕ್ತಾರೆ, ನಾನು ಹಾಲು ಹಾಕಿಲ್ಲ. ಅಂಗಡಿಯಲ್ಲಿ ಮೊಸರು ತಂದು, ಸ್ವಲ್ಪ ಸ್ವೀಟ್ ಇರುತ್ತೆ ಅಂಗಡಿಯಲ್ಲಿನ ಮೊಸರು ಅಂದರೆ, ಅದಕ್ಕೋಸ್ಕರ ಅಂಗಡಿಯಲ್ಲಿನ ಮೊಸರು ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಮನೆಯಲ್ಲಿನ ಮೊಸರು ಹುಳಿ ಇರೋದ್ರಿಂದ ಅವಾಗ ಎರಡು ಹುಳಿ ಮತ್ತು ಅದು ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ನೀವು ಬೇಕಿದ್ದರೆ ಹಾಲು ಮಿಕ್ಸ್ ಮಾಡ್ಕೋಬೋದು. ನಾನು ಹಾಲು ಅಂದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಹಾಲು ಹಾಕ್ಕೋತಾ ಇಲ್ಲ, ನೀರು ಹಾಕಿದ್ದೀನಿ. ಇವಾಗ ಒಗ್ಗರಣೆ ಎಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಇವತ್ತಿನ ವೀಡಿಯೋ ಇಷ್ಟೇ ನೋಡಿ ಫ್ರೆಂಡ್ಸ್.